ಹಲೋ ಶಕ್ತಿ, ಹೇಗಿದೀಯಾ? ನಾನು ಹೇಗಿದ್ದೀನಿ ನಿನಗೆ ಗೊತ್ತಲ್ಲ ಜೆ ಪಿ? ಗೊತ್ತು ಶಕ್ತಿ, ನಿನ್ನ ಸ್ಥಿತಿನ ನನ್ನ ಸ್ಥಿತಿನು. ಆದ್ರೆ ಎಲ್ಲಿ ನೀನ್ ಕೋಪ ಪಟ್ಕೊಂಡು ನನ್ನನ್ನು ದೂರ ಮಾಡ್ಬಿಡ್ತೀವ ಅಂತ ಚಿಂತೆಲಿದ್ದೆ. ಇವಳೆ ನಿಮ್ಮ ಮನೆಯ ಭಾರ್ಗವಿ. ಏನ್ರಿ ಟಗರ್ ಪುಟ್ಟಿ, ನೀವ್ ಹೋಗಿದ್ದು ಸನ್ಮಾನ ಮಾಡಿಸ್ಕೊಳಕ್ಕೋ ಅಥವಾ ಹೊಸ ತೊಂದ್ರೆನ ಮೈ ಮೇಲೆ ಹೇಳ್ಕೊಂಡು ಅವಮಾನ ಮಾಡಿಸ್ಕೊಳಕ್ಕೋ? ಯಾಕೆ? ನಾನೇನ್ ಮಾಡ್ದೆ? ನಾವು ಮನೆ ಬಿಟ್ಟು ಬಂದಿದ್ದು ನಮ್ ಮನೆ ವಾತಾವರಣ ಶಾಂತ ಆಗ್ಲಿ ಅಂತ. ನೀವು ನೋಡಿದ್ರೆ ಆರೋಗಿರೋ ಕೆಂಡಕ್ಕೆ ಉಫ್ ಉಫ್ ಅಂತ ಗಾಳಿ ಊದ್ಬಿಟ್ಟು ಮತ್ತೆ ಬೆಂಕಿ ಹಚ್ಚಿ ಬಂದಿದ್ದೀರಾ. ಎಷ್ಟ್ರಿ ಧೈರ್ಯ ನಿಮ್ಗೆ? ಪಾರ್ಥ, ಅಲ್ಲಿ ಮಾವ ಬರ್ತಾರೆ ಅಂತ ನನಗೆ ಗೊತ್ತಿರ್ಲಿಲ್ಲ ಪಾರ್ಥ. ನಾನಿನ್ನ ಸುಮ್ನೆನೆ ಇದ್ದೆ, ಆದ್ರೆ ಮಾವ ಸುಮ್ನಾಗ್ಲಿಲ್ಲ. ಹೌದಪ್ಪ ಹೌದು, ನೀವ್ ಅವ್ರದೇ ಸೊಸೆ ಅಲ್ವಾ? ಅವ್ರು ಒಂದು ಮಾತಾಡಿದ್ರೆ ನೀವ್ ಎರಡು ಮಾತಾಡ್ತೀರಾ, ನೀವೇನ್ ಕಮ್ಮಿನ? ಹೋ, ಮಾತಿಗೆ ಮಾತ್ ಬೆಳ್ದು ಅವರೇ ಸವಾಲ್ ಹಾಕಿದ್ದು. ನಾನು ಏನೋ ಫ್ಲೋನಲ್ಲಿ ಒಪ್ಕೊಂಡ್ಬಿಟ್ಟೆ. ಏನು ಸವಾಲ? ಮಾತಂದ್ರೆ ಮಾತು. ನಮ್ ಪಾಟೀಲ್ ಫ್ಯಾಮಿಲಿ ಅವರು ಕೋರ್ಟಲ್ಲೂ ಅಷ್ಟೇ ಮನೇಲೂ ಅಷ್ಟೇ ಕೊಟ್ಟ ಮಾತಿಂದ ಹಿಂದೆ ಬರಲ್ಲ. ಮತ್ತಿನ್ನೇನ್ ಹೇಳಿ? ಐನೋ ಡ್ಯಾಡ್ ನಿಮ್ ಬಗ್ಗೆ ಮಾವನ್ ಬಗ್ಗೆ ಮಾತಾಡ್ಬಾರ್ದು, ಆದ್ರೆ ಸವಾಲು ಅಂದ ತಕ್ಷಣ ನೀವೇನಕ್ಕೆ ಒಪ್ಕೊಂಡ್ಬಂದ್ರಿ? ತಪ್ಪಲ್ಲ. ನೋಡಿ ಭಾರ್ಗವಿ, ನಾವು ಬುಕ್ ನೋಡ್ಕೊಂಡು ಹೇಳೋ ಸೆಕ್ಷನ್ನ ಡ್ಯಾಡ್ ನಿದ್ದೆಗಣ್ಣಲ್ಲಿ ಎಪ್ಸ್ ಕೇಳಿದ್ರು ಹೇಳ್ತೀವಿ. ಅಲ್ಲ, ಹೋಗಿ ಹೋಗಿ ಅವ್ರ ಜೊತೆ ಪಂದ್ಯ ಕಟ್ಕೊಂಡ್ ಬಂದಿದ್ದೀರಲ್ಲ, ಏನ್ ಹೇಳೋದಲ್ಲ. ಓಹೋ, ಫಾದರ್ ಸೆಂಟಿಮೆಂಟು ಸ್ವಲ್ಪ ಜೋರಾಗೇ ಇದೆ. ನೀವು ಅದೇ ಸೆಂಟಿಮೆಂಟ್ ಅಲ್ಲೇ ತಾನೆ ಒಪ್ಕೊಂಡ್ ಬಂದಿ. ಇವಾಗ ಏನ್ ಹೇಳೋದಕ್ಕೋಸ್ಕರ ಇಷ್ಟೊಂದು ಪೀಠಿಕೆ ಹಾಕ್ತಿದ್ದೀರಾ ನೀವು? ಏನಿಲ್ಲ, ಈ ಕೇಸು ಗೀಸು ಬಿಟ್ಬಿಟ್ಟು ನನ್ನ ಅರ್ಧಾಂಗಿ ಜೊತೆ ಕಾಲ ಕಳೆಯೋಣ ಅಂತ ಅನ್ಕೊಂಡಿದ್ದೆ. ನೀವು ನೋಡಿದ್ರೆ ಇನ್ನೊಂದು ಹೊಸ ಸವಾಲಿಗೆ ಒಪ್ಕೊಂಡ್ ಬಂದಿದ್ದೀರಾ. ಆಮೇಲೇನು, ಲಾ ಪ್ರಾಕ್ಟೀಸ್ ಬಿಟ್ಟು ಹಿಂಗೆ ಸೆಟ್ಲ್ ಆಗ್ಬೇಕು ಅಂತ ಅನ್ಕೊಂಡಿದ್ದೀರಾ ಹೆಂಗೆ? ನಾನು ಸವಾಲ್ ಒಪ್ಕೊಂಡಿದ್ದೀನಿ ಅಂತ ಅಷ್ಟೇ ಹೇಳಿದ್ದು, ಸೋಲ್ತೀನಿ ಅಂತ ಹೇಳಿದ್ನಾ? ಲಾ ಬಿಡ್ಬೇಕಾಗಿರೋದು ಸೋತೋರ್ ಮಾತ್ರ. ಓ, ಅಂದ್ರೆ ಮತ್ತಿನ್ನೇನೋ ಎಕ್ಸ್ಟ್ರಾರ್ಡಿನರಿ ಟ್ವಿಸ್ಟ್ ಕಾದಿದೆ ಅಂತ ಅನ್ನಿ. ಆಂಜನೇಯ, ಮುಂದೆ ಅದೇನ್ ಕಾದಿದ್ಯೋ. ನಿಮ್ಮ ಬಂಡ ಧೈರ್ಯಕ್ಕೆ ನೀವೇ ಸಾಟಿ ಕಣ್ರಿ, ಅದ್ಯಾವ ದೇವ್ರು ಕಾಪಾಡ್ತಾನೋ. ಪತಿಯೇ ಪರದೈವ. ಪಾರ್ಥ, ನೀವಿದ್ದೀರಾ ಅನ್ನೋ ಧೈರ್ಯದ ಮೇಲೆ ಒಪ್ಕೊಂಡ್ಬಿಟ್ಟಿದ್ದೀನಿ. ಹೆಂಡತಿ ಈ ತರ ನಕ್ಕೊಂಡ್ ಕೇಳಿದ್ರೆ ಕರ್ಗೋಗ್ದಿರೋ ಗಂಡ ಇದ್ದಾನ? ಆಯ್ತು ಬಿಡಿ. ಪಾರ್ಥ, ನಿಮ್ ಕಾಳಜಿ ನನ್ಗೆ ಅರ್ಥ ಆಗುತ್ತೆ. ಬಟ್ ಡೋಂಟ್ ವರಿ, ಮಾವ ಸೊಸೆ ಸವಾಲಲ್ಲಿ ಮನೆ ಹೊಡೆಯೋ ತರ ಯಾವುದೇ ನಿರ್ಧಾರಗಳನ್ನ ನಾನು ತಗೊಳ್ಳಲ್ಲ. ಮಾವ ಅಪ್ಪನ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಬೇಕು, ಅವ್ರನ್ನ ಗೌರವಿಸ್ಬೇಕು ಅಂತ ಅಷ್ಟೆ ನಾನು ಈ ಸವಾಲನ್ನ ಒಪ್ಕೊಂಡಿದ್ದು. ಅದನ್ನ ಬಿಟ್ರೆ ನನಗ್ ಬೇರೆ ಯಾವ್ದು ಉದ್ದೇಶನೂ ಇಲ್ಲ. ಪಾರ್ಥ, ನೀವ್ ನನ್ ಜೊತೆ ಇರ್ತೀರಾ ಅಲ್ವಾ? ಏನ್ ಮಾಡೋದು, ನಾನು ಅಡ್ಕತ್ತಲ್ಲಿ ಸಿಕ್ಕಾಕೊಂಡು ಪಾಪ. ನನಗ್ ನೀವು ಬೇಕು, ಡ್ಯಾಡ್ ಬೇಕು, ಇಬ್ರು ಪರವಾಗೂ ನಾನು ನಿಮ್ ಜೊತೆ ಜೀವನ ಪರ್ಯಂತ ಇದೆ. ನಮ್ ಮನೆ ಮಗನ್ ಸೋಲಿಗೆ ನಾವ್ ಎಷ್ಟು ದುಃಖ ಪಡ್ತಿದೀವೋ, ನಮ್ ಮನೆ ಸೊಸೆ ಗೆಲುವಿಗೂ ನಾವು ಅಷ್ಟೇ ಸಂಭ್ರಮ ಪಡ್ಬೇಕಲ್ವಾ? ಅದಕ್ಕೆ ಸಿಹಿ ಕಳಿಸ್ತಾ ಇದ್ದೀನಿ. ಈ ಮನೆಗಿರೋದು ಒಂದೇ ಸೊಸೆ, ಅದು ಬೃಂದ. ಭಾರ್ಗವಿ ಮನೆಗ್ ಮೋಸ ಮಾಡಿದ್ಲಲ್ಲ, ಆಗ್ಲೇ ಅವಳಿ ಮನೆ ಸೊಸೆ ಅಲ್ಲ ಅಂತ ನಿರ್ಧಾರ ಮಾಡಿ ಆಗಿದೆ. ಓಹೋ, ಆ ನಿರ್ಧಾರ ಮಾಡ್ದವ್ರು ಯಾರು? ಬಾವ ಮತ್ತೆ ಬೃಂದ ಅವರಿಬ್ರು ಡಿಸೈಡ್ ಮಾಡದ್ಮೇಲೆ ಮುಗೀತು.
ಏನಕ್ಕ ಮೊದಲು ಬೃಂದನ್ ಕಂಡ್ರೆ ಉರ್ಕೊಳ್ತಾ ಇದ್ರಿ, ಅದೇನದು ದಿಢೀರ್ ಅಂತ ಪ್ರೀತಿ ಉಕ್ಕಿ ಹರಿತಾ ಇದೆ? ಅವಳ ತಾಳಕ್ಕೆ ನೀವೆಲ್ಲರೂ ತಕದಿಮಿತೋಂ ತಕದಿಮಿತೋಂ ಚೆನ್ನಾಗಿ ಕುಣಿತಾ ಇದ್ದೀರಾ? ಅದು ನಿನ್ನಂತ ನನಗಾದ್ರೂ ಅರ್ಥ ಆಗತ್ತಾ? ಇದನ್ನ ನಿಯತ್ತು ಅಂತಾರೆ ಅತ್ತೆ. ಬಾವ ಸೋತಾಗ್ಲೂ ಅವಳು ಅವ್ರ ಪರ ನಿಂತಿದ್ದಾಳೆ, ನಮ್ ಪರ ನಿಂತಿದ್ದಾಳೆ. ಹಾಗಾಗಿ ನಾವು ಅವಳ ಪರ ನಿಂತಿದ್ವಿ. ಒಗ್ಗಟ್ಟಾಗಿದ್ರೆ ಅಲ್ವಾ ಮನೆ ಚೆನ್ನಾಗಿರೋದು. ಇದೇ ಮನೆಗೆ ಭಾರ್ಗವಿನೂ ಸೇರ್ತಾಳೆ. ಅದು ನಿಮ್ ಪಾಲಿಗೆ. ಇಲ್ಲಿರೋದು ನಮ್ಗೆ ಬೃಂದ ಮಾತ್ರ. ಇಲ್ಲಿ ಅವಳು ಹೇಳಿದ ನಡೆಯುತ್ತೆ, ನಡಿಬೇಕು. ಅಕ್ಕ ಬೃಂದ ಬರ್ತಾಳೆ, ಇಬ್ರನ್ನು ನೋಡ್ಕೋತಾಳೆ. ಹಾಯ್ ವಿಕ್ಕಿ, ಹೇಗಿದೆಯಾ? ಇದ್ದೀನಿ. ನೀವಿಬ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೋಡು ವಿಕ್ಕಿ, ಮೊದಲಾದ್ರೆ ನಾವು ಫ್ಯಾಮಿಲಿ ಫ್ರೆಂಡ್ಸ್, ಆದ್ರೆ ಇವಾಗ ನೀನು ನಮ್ಮನೆ ಅಳಿಯ. ಯಾವುದೋ ಕಾರಣಕ್ಕೆ ಇನ್ಯಾರ್ದೋ ಮೇಲಿನ ಕೋಪಕ್ಕೆ ಮುಗ್ಧರ ಮೇಲೆ ದ್ವೇಷ ಸಾಧಿಸೋದು ಸರಿಯಲ್ಲ ವಿಕ್ಕಿ. ಹೌದು ವಿಕ್ಕಿ, ಕಾರಣ ಏನೇ ಆಗಿರ್ಬೋದು, ಆದ್ರೆ ನಿಮ್ ತಾಯಿಯಿಂದ ಒಂದು ಮುಗ್ಧ ಜೀವ ಹೋಗಿದೆ. ಅವ್ರು ಮಾಡಿರೋ ತಪ್ಪಿಗೆ ಶಿಕ್ಷೆ ಕೊಡ್ಸೋದು ನನ್ನ ಕರ್ತವ್ಯ ಆಗಿತ್ತು. ಆ ಜಾಗದಲ್ಲಿ ನಿಮ್ ತಾಯಿ ಮಾತ್ರ ಅಲ್ಲ, ನನ್ನ ತಂದೆ ತಾಯಿನೋ ಅಥವಾ ನನ್ನ ಗಂಡ ಇದ್ದಿದ್ರು ನಾನು ಅದೇ ಕೆಲಸ ಮಾಡ್ತಿದ್ದೆ ವಿಕ್ಕಿ. ದಯವಿಟ್ಟು ತಪ್ಪು ತಿಳ್ಕೊಳ್ಬೇಡ. ಇದೇ ಒಳ್ಳೆ ಸಮಯ. ಅವಳು ಮುಂದೆ ನೀನು ಒಳ್ಳೆಯವನಾಗಿರ್ಬೇಕು. ಇಡೀ ಜಗತ್ತು ಮುಂದೆ ನೀನು ಒಳ್ಳೆಯವನ್ ತರ ಕಾಣಿಸ್ಕೋಬೇಕು. ನಿನ್ನ ಇಮೇಜ್ ಸರಿ ಹೋಗೋವರೆಗೂ ಮಾತ್ರ ನೀನು ಮೃದುವಾಗಿ ನಡ್ಕೋ. ಆ ಭಾರ್ಗವಿ ಹೇಳೋದನ್ನ ಸುಮ್ಮನೆ ಕೇಳು. ಭಾರ್ಗವಿ ಒಬ್ಬಳಿಗೆ ನಂಬಿಕೆ ಬಂದ್ರೆ ಎಲ್ಲ ಅದಾಗದೇ ಸರಿ ಹೋಗುತ್ತೆ. ಗೊತ್ತು ಭಾರ್ಗವಿ ಅವರೇ, ನಾನಾಗ್ಲಿ ಮಾಮ್ ಆಗ್ಲಿ ನಾವು ಮಾಡಿರೋ ತಪ್ಪಿಗೆ ಶಿಕ್ಷೆ ಅನುಭವಿಸಿದೀವಿ. ಅದಕ್ಕೆ ಕಾರಣ ನಾವೇ ಹೊರತು ಬೇರೆ ಯಾರೂ ಅಲ್ಲ. ನಾನ್ ಮಾಡಿರೋ ತಪ್ಪನ್ನ ಮಾಮ್ ಮುಚ್ಚಾಕಕ್ ಹೋಗಿ ಏನೇನೋ ನಡೆದೋಯ್ತು. ಅದರಿಂದ ಇನ್ನೂ ಜಾಸ್ತಿ ತೊಂದರೆ ಆಯ್ತೆ ಹೊರತು ಏನು ಸರಿ ಹೋಗ್ಲಿಲ್ಲ. ಇದನ್ನೆಲ್ಲ ನಂಬೋದಕ್ಕೆ ತುಂಬಾ ಕಷ್ಟ ಆಗ್ತಿರ್ಬೇಕಲ್ವಾ? ನನಗೂ ಕಷ್ಟ ಆಗ್ತಿದೆ. ಆದ್ರೂ ಪರವಾಗಿಲ್ಲ, ಪ್ರಯತ್ನ ಪಡ್ತಿದ್ದೀನಿ. ಏನ್ ಮಾಡೋದು, ಚಿಕ್ಕ ವಯಸ್ಸಿಂದ ತುಂಬಾ ಮುಂಗೋಪ. ತಪ್ಪು ಸರಿ ಅನ್ನೋ ಟಾಪಿಕ್ ಗೊತ್ತಿಲ್ಲದೆ ಬೆಳೆದ್ಬಿಟ್ಟೆ. ಮನೆಯವರು ಸಪೋರ್ಟ್ ಮಾಡ್ತಿದ್ರು. ನಮ್ಮಪ್ಪ ಈ ಏರಿಯಾಗೆ ರಾಜ ಇದ್ದ ಹಾಗೆ. ನಾನು ಹೇಗಿದ್ರು ನಡೆಯುತ್ತೆ ಅನ್ನೋ ಪೊಗರಲ್ಲೇ ಬೆಳೆದ್ಬಿಟ್ಟೆ. ಚಿಕ್ಕ ವಯಸ್ಸಲ್ಲಿ ನಮ್ಮಪ್ಪ ಅಮ್ಮನೂ ತಿದ್ದಿ ಬುದ್ಧಿ ಹೇಳಿದಿದ್ರೆ ನಾನು ನಿಮ್ ತರನೇ ಬೆಳೀತಿದ್ನೇನೋ.
ಹಲೋ ಶಕ್ತಿ ಹೇಗಿದ್ಯಾ? ನಾನು ಹೇಗಿದ್ದೀನಿ ನಿನಗೆ ಗೊತ್ತಲ್ಲ ಜೆ ಪಿ. ಗೊತ್ತು ಶಕ್ತಿ, ನಿನ್ನ ಸ್ಥಿತಿನೇ ನನ್ನ ಸ್ಥಿತಿನು. ಆದ್ರೆ ಎಲ್ಲಿ ನೀನ್ ಕೋಪ ಪಟ್ಕೊಂಡು ನನ್ನನ್ನು ದೂರ ಮಾಡ್ಬಿಡ್ತೀವ ಅಂತ ಚಿಂತೆಲಿದ್ದೆ. ಈ ಕಾಲ್ ಮಾಡಿದ್ಯಲ್ಲ, ಐ ಆಮ್ ಸೋ ರಿಲೀವ್ಡ್. ನಿನ್ನ ಸೊಸೆ ಇರದೆ ಹೋಗಿದ್ದಿದ್ರೆ ನಾವಿಬ್ರು ಹೀಗೆ ಮಾತಾಡೋ ಕಾಲ ಬರ್ತಾನೆ ಇರಲಿಲ್ಲ. ಅವಳೇ ಖುದ್ದಾಗಿ ಬಂದು ಕೆಲವು ವಿಷಯಗಳನ್ನ ನನಗೆ ಅರ್ಥ ಮಾಡಿಸಿದ್ಲು. ನನ್ನ ಕಡೆಯಿಂದ ನಿನ್ನ ಸೊಸೆಗೆ ಥ್ಯಾಂಕ್ಸ್ ಹೇಳ್ಬಿಡಪ್ಪ. ಹೌದು ಶಕ್ತಿ, ಬೃಂದ ಇಲ್ದಿದ್ರೆ ನಾನು ಏನಾಗ್ತಿದ್ದೋ ನನಗೆ ಗೊತ್ತಿಲ್ಲ. ನನ್ನಿಬ್ರು ಮಕ್ಕಳು ಹೂಳಿಗೆ ಭಾರ ಭೂಮಿಗೆ ದಂಡ ಅಂತ ನನ್ನ ಮಾತು ಕೇಳಲಿಲ್ಲ. ಕೊನೆಗೂ ನನ್ನ ಪರವಾಗಿ ನಿಂತಿದ್ದು ಬೃಂದ ಒಬ್ಳೆ. ಆದ್ರೂ ದಿಢೀರಂತ ನೀನ್ ರಾಜೀನಾಮೆ ಹಾಕೊಟ್ಟೆ. ನಿನ್ ತಲೆಯಲ್ಲಿ ಏನ್ ಓಡ್ತಿತ್ತು ಶಕ್ತಿ? ಇತ್ತೀಚೆಗೆ ಜನರ ಬಾಯಲ್ಲಿ ನನ್ನ ಹೆಸರಿಗಿಂತ ಆ ಭಾರ್ಗವಿ ಹೆಸರು ಚಾಲ್ತಿಲಿದೆ ಶಿವ. ಆದ್ರಿಂದ ನಾನು ನನ್ನ ಪದವಿನ ಬಿಡೋ ಅನಿವಾರ್ಯತೆ ಬಂತು. ನೀನ್ ಸ್ವಲ್ಪ ಹುಷಾರಾಗಿರೋ, ಮುಂದೆ ನೀನು ಕೋರ್ಟ್ ಬಿಡೋ ಅನಿವಾರ್ಯತೆ ಬರಬಹುದು. ಮೂರು ತಿಂಗಳು ಜೈಲಲ್ಲಿ ಇದ್ನಲ್ಲ, ಅದು ಹೇಗೋ ಗೊತ್ತಿಲ್ಲ. ಆ ಕತ್ಲೆ ಜಗತ್ತು ನನ್ ಕಣ್ ತೆರೆಸ್ತು. ಫನ್ನು ಅಡ್ವೆಂಚರು ಅಂತ ಏನೇನೋ ಮಾಡಿ ನನ್ನ ಲೈಫ್ನ ವೇಸ್ಟ್ ಮಾಡ್ಕೊಂಡ್ಬಿಟ್ಟಿದ್ದೆ ಅಂತ ಅನಿಸ್ತು. ಈಗ ನೋಡಿ, ಒಂಟಿ ಪಿಶಾಚಿ ತರ ಕೊರಗಿ ಬೇಸತ್ತು ಕೂತಿದ್ದೀನಿ. ಹಾಗಂತ ಎಲ್ಲ ಬಿಟ್ಟು ಜೀವನ ಮಾಡಕ್ಕಾಗತ್ತ? ನೋಡು, ನನಗ್ ಮದುವೆ ಆಗಿದೆ, ಹೆಂಡತಿ ಇದ್ದಾಳೆ. ಅವಳು ನಿನ್ನೆ ನಂಬ್ಕೊಂಡಿದ್ದಾಳೆ ವಿಕ್ಕಿ. ಒಂದಲ್ಲ ಒಂದಿನ ನೀನ್ ಬರ್ತೀಯ, ಅವಳನ್ನ ಕರ್ಕೊಂಡು ಹೋಗ್ತೀಯ ಅಂತ ಕಾಯ್ತಿದ್ದಾಳೆ ಪಾಪ.